ಅಂದರೆ ನನಗೆ ತುಂಬ ಖುಷಿ ಆಯಿತು. ಬೆಳಗ್ಗೆ ಆಧಾರ್ ಮುರಳಿ ಅವರು ಹಾಕಿದ್ರು ಫೇಸ್ಬುಕ್ಕಲ್ಲಿ. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ದಿನ. ನನಗಂತೂ ತುಂಬ ಖುಷಿ ಆಗ್ತಿದೆ ಇವತ್ತು. ಯಾಕೆ ಅಂತಂದರೆ ಡೈಲಿ ಒಬ್ಬೊಬ್ಬರೇ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳೋದು. ಇವತ್ತು ಇಬ್ಬರು ಅಣ್ಣಂದಿರ ಹುಟ್ಟುಹಬ್ಬ ಅಂತಂದರೆ ನನಗೆ ತುಂಬ ಖುಷಿ ಆಯಿತು. ಬೆಳಗ್ಗೆ ಆಧಾರ್ ಮುರಳಿ ಅವರು ಹಾಕಿದ್ರು ಫೇಸ್ಬುಕ್ಕಲ್ಲಿ ನೋಡಿದೆ. ನನಗೆ ಸಡನ್ನಾಗಿ ಶಾಕ್ ಆಯಿತು. ಒಬ್ರಿಗೆ ವಿಶ್ ಮಾಡಿ ಇದು ಮಾಡೋಷ್ಟೊತ್ತಿಗೆ ಮತ್ತೆ ನೋಡ್ತೀನಿ ಗ್ರೂಪಲ್ಲಿ ಇನ್ನೂ ಒಬ್ರದ್ದು ವಿಶ್ ಮಾಡಿದರು. ತುಂಬ ಖುಷಿ ಅಂತ ಅನ್ನಿಸ್ತು. ನನ್ನ ಒಂದು ವೈಯಕ್ತಿಕ ಅಂತಂದರೆ ನನಗೆ ಇದೊಂದು ದೊಡ್ಡ ಕುಟುಂಬ. ನನಗೆ ಒಂಥರ ಏನೋ ಒಂಥರ ಹ್ಯಾಪಿನೆಸ್. ನನಗೆ ಮನೇಲಿ ಹಬ್ಬ ಆದರೂ ನನಗೆ ಅಷ್ಟೊಂದು ಖುಷಿ ಆಗಲ್ಲ. ನನ್ನ ಫ್ಯಾಮಿಲಿ ಮೆಂಬರ್ಸ್ದು ಯಾವುದೋ ಒಂದು ಇದೆ ಅಂತಂದರೆ ನನಗೆ ತುಂಬ ಖುಷಿ ಆಗುತ್ತೆ. ಇನ್ನೊಂದು ಹೇಳಬೇಕು ಅಂತಂದರೆ ಯಾರೇ ಒಬ್ಬ ವ್ಯಕ್ತಿಗಳು ಹೆಲ್ಪ್ ಮಾಡೋದು ಅದು ಒಂದು ಕಾಮನ್ ಆಗಿರುತ್ತೆ. ಬಟ್ ಒಂದು ಟ್ರಸ್ಟ್ ಅಂತ ಮಾಡಿ ಒಂದು ಸಂಸ್ಥೆ ಒಂದು ಸಂಘ ಅಂತ ಕಟ್ಟಿ ಅದನ್ನು ಒಂದು ಜವಾಬ್ದಾರಿ ವಹಿಸ್ಕೊಂಡು 10 ಜನನ ಒಂದು ಕಷ್ಟದಲ್ಲಿ ಯಾರಿದ್ದಾರೆ ಅಂತ ಗುರುತಿಸ್ಬಿಟ್ಟು 10 ಜನರನ್ನು ನೋವಿಗೆ ಸ್ಪಂದಿಸುವಂಥ ವ್ಯಕ್ತಿಗಳು ನಮ್ಮ ಇದರಲ್ಲಿ ವಿರಳವಾಗಿ ಸಿಗ್ತಾರೆ ಅಂತ ಹೇಳ್ಬೋದು. ಅದರಲ್ಲಿ ನನಗೆ ಫಸ್ಟು ಅಣ್ಣ ಗೊತ್ತಿದ್ದಿರಲಿಲ್ಲ. ಪ್ರಕಾಶ್ ಅಣ್ಣ ಅವ್ರು ನನಗೆ ಹೇಳಿದ್ರು ಈ ಥರ ಟ್ರಸ್ಟು ಅಂತ ಹೇಳ್ಬಿಟ್ಟು. ನಾನು ಅವಾಗ ಅಣ್ಣನ ಬಗ್ಗೆ ಇವರು ಎಲ್ಲ ಇದು ಶೇರ್ ಮಾಡ್ತಿದ್ರು. ಅವಾಗ ನಾನೆಲ್ಲ ಓದ್ಕೊಂಡು ಬಂದಾಗ ನನಗೆ ತುಂಬ ಹೆಮ್ಮೆ ಅಂತ ಅನ್ನಿಸ್ತು. ಜವಾಬ್ದಾರಿ ವಹಿಸ್ಕೊಂಡು ಅದನ್ನು ನಡೆಸ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸನೇ. ಅಂಥ ಒಂದು ದೊಡ್ಡ ಒಂದು ಮಹತ್ತರವಾದ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಣ್ಣವ್ರು ಇಬ್ಬರೂ ಅಷ್ಟೇ. ಅದೇ ರೀತಿ ಒಂದು ಜನಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗಲಿ, 10 ಜನರ ಒಂದು ಬದುಕಿಗೆ ಬೆಳಕಾಗಿರಲಿ ಅಂತ ಹೇಳ್ತಾ, ಮತ್ತು ಭಗವಂತ ಅವ್ರ ಇಬ್ಬರಿಗೂ ಸಹ ಒಳ್ಳೆಯ ಆಯಸ್ಸು ಆರೋಗ್ಯ. ನಾನು ದೊಡ್ಡವಳೆಲ್ಲ ಆಶೀರ್ವಾದ ಮಾಡೋಕ್ಕೆ, ಬಟ್ ನನ್ನ ಅಣ್ಣಂದಿರು ಯಾವಾಗಲೂ ಖುಷಿಯಾಗಿರಬೇಕು ಅಂತ ಬಯಸ್ತಾ ಈ ಒಂದು 2 ಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.